ಬಂಧುಗಳೇ, ಅನೇಕ ಬಾರಿ ನಮ್ಮೆಲ್ಲರಿಗೂ ಪ್ರಶ್ನೆ ಬರುತ್ತೆ. ಅನೇಕ ಶ್ರೇಷ್ಠ ಚೇತನಗಳನ್ನು ಕಳ್ಕೊಂಡಾಗ ಶ್ರದ್ಧಾಂಜಲಿ ಮಾಡೋದು ಸಹಜವಾದ ಒಂದು ಭಾವನಾತ್ಮಕ ಸತ್ಸಂಪ್ರದಾಯ. ಅಂದರೆ ಒಂದು ದಿವಸ ಶ್ರದ್ಧಾಂಜಲಿ ಕಾರ್ಯಕ್ರಮ ಅಂತ ಮಾಡಿ ಅವರ ವ್ಯಕ್ತಿತ್ವ ಜೀವನವನ್ನು ಸಮರ್ಪಣೆ ನೆನಪು ಮಾಡಿಕೊಂಡು ಮತ್ತೆ ಈ ವ್ಯವಸ್ಥೆ ನಮ್ಮಲ್ಲೇ ನಿಲ್ಲಲ್ಲ. ಇವತ್ತು ನಮ್ಮ ಸಂಘಟನೆ ಪರಿವಾರ ತುಂಬ ದೊಡ್ಡದು. ಅನೇಕ ಇತರ ಶ್ರೇಷ್ಠ ಚೇತನಗಳು ನಾವು ಕಳ್ಕೊತಾನೇ ಇರ್ತೀವಿ. ಇದೊಂದು ನಿರಂತರವಾದ ಪ್ರಕ್ರಿಯೆ. ಒಂದು ದಿವಸ ಶ್ರದ್ಧಾಂಜಲಿ ಮಾಡಿದ ತಕ್ಷಣ ಮುಗಿಯಲ್ಲ. ಅಂದರೆ ದಿವಸ ಶ್ರದ್ಧಾಂಜಲಿ ಮಾಡಿ ಅಥವಾ ಮಾಡಿಕೊಡುವಂಥ ವ್ಯವಸ್ಥೆ ಇದೆಯಾ? ಇಲ್ಲ. ಇವತ್ತು ಒಂದು ದಿವಸ ಸಾಂಕೇತಿಕವಾಗಿ ಮಾಡಿ ವ್ಯಕ್ತಿಗತವಾಗಿ ನಾವು ಅವರ ಜೀವನದಲ್ಲಿ ಸಿಕ್ಕದಂಥ ಪ್ರೇರಣೆಯನ್ನು ನಮ್ಮದು ಮಾಡ್ಕೋತೀವ ಅನ್ನೋದಕ್ಕಾಗಿ ಈ ಥರ ಶ್ರದ್ಧಾಂಜಲಿಗಳು ತುಂಬ ಮಹತ್ವವನ್ನು ಪಡೆಯುತ್ತೆ. ಅದರ ಶ್ರೇಷ್ಠತೆ ಇದೆ ಅಂತ ನನಗೆ ಗೊತ್ತಿದೆ. ಸಂಘದಲ್ಲಿ ನಾವು ಪರಿವಾರದಲ್ಲಿ ಎರಡು ಮಾತು ಕೇಳ್ತೀವಿ. ಒಂದು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ. ಎರಡೂ ಕೆಲಸ ಮಾಡೋರು ವ್ಯಕ್ತಿಗತವಾಗಿ ವೈಯಕ್ತಿಕ ಚಾರಿತ್ರ್ಯ ಚೆನ್ನಾಗಿ ಇಟ್ಕೋಬೇಕು. ಇದರಲ್ಲೇನು ರಾಜಿ ಇಲ್ಲ. ಇವತ್ತು ಆ ಥರ ಎರಡು ಕ್ಷೇತ್ರದ ಚೇತನಗಳ ಒಂದು ಶ್ರದ್ಧಾಂಜಲಿಯಲ್ಲಿ ಎರಡೂ ಸೇರಿಕೊಂಡಿದೆ. ನಾಗಭೂಷಣ ಭಟ್ರು ವ್ಯಕ್ತಿ ನಿರ್ಮಾಣದ ಪ್ರಕ್ರಿಯೆಯಲ್ಲೇ ತಮ್ಮನ್ನು ಕೊನೆಯವರೆಗೂ ಕೂಡ ತೊಡಗಿಸ್ಕೊಂಡಿದ್ದು. ಶೇಷಾದ್ರಿಗಳು ಅತ್ಯಂತ ಆರಂಭ ದಿನಗಳಿಂದಲೇ ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯಲ್ಲಿ ಸಂಘ ಕುಚ್ ನಹೀ ಕರೇಗಾ, ಸ್ವಯಂ ಸೇವಕ ಸಬ್ ಕುಚ್ ಕರೇಗಾ ಅನ್ನೋಗೆ ಆ ಪ್ರಕ್ರಿಯೆ ತೊಡ್ಕೊಂಡವರು. ಹಾಗೆ ಇಬ್ಬರದ್ದು ಮೂಲ ಸಿದ್ಧಾಂತ ಅಂದರೆ ಬೇಸಿಕ್ ಸೈನ್ಸ್, ಅಪ್ಲೈಡ್ ಸೈನ್ಸ್, ಇದು ಎರಡರ ವ್ಯಕ್ತಿತ್ವದ ಒಂದು ಸಮಾಗಮ ಇವತ್ತಿನ ಶ್ರದ್ಧಾಂಜಲಿ ನಾವು ನೋಡ್ತಾ ಇದ್ದೀವಿ. ಆದರೆ ಸಂಘದ ಪ್ರೇಕ್ಷಕರು ಸ್ವಯಂ ಸೇವಕನಾಗಿ ಅವನು ಯಾವುದೇ ವ್ಯಕ್ತಿಯಲ್ಲೂ ಸ್ವಯಂ ಸೇವಕತ್ವದಲ್ಲಿ ಯಾವುದೇ ರಾಜಿ ಇಲ್ಲ. ಇವರಿಬ್ಬರಲ್ಲೂ ಆ ಶ್ರೇಷ್ಠತೆಯನ್ನು ಕಾಣ್ತೀವಿ. ನಾಗಭೂಷಣ ಭಟ್ರು ಸೌಭಾಗ್ಯವಶಾತ್ ಈ ವ್ಯವಸ್ಥೆಯಲ್ಲೇ ಇದ್ದ ಕಾರಣಕ್ಕಾಗಿ ಅವರಿಗೆ ಡೈವರ್ಷನ್ನೇ ಕಡಿಮೆ. ಶೇಷಾದ್ರಿಗಳು ಬೇರೆ ವ್ಯವಸ್ಥೆಯಲ್ಲಿದ್ದರೂ ಕೂಡ ಡೈವರ್ಷನ್ಗೆ ಸಾಕಷ್ಟು ಅವಕಾಶ ಇದ್ದರೂ ಕೂಡ ಎಲ್ಲೂ ಜಾರದೆ, ಎಲ್ಲೂ ಅಪಸ್ವರವನ್ನು ಹಾಡದೆ, ಅಪಸ್ವರವನ್ನು ಕೇಳದೆ ಅವರ ವ್ಯಕ್ತಿತ್ವವನ್ನು ಜೀವನದಲ್ಲಿ ಮೂಡಿಸಿದವರು. ಇಂಥ ಒಂದು ಶ್ರೇಷ್ಠ ಚೇತನಗಳನ್ನು ನಾವು ಕಳ್ಕೊಂಡಿದ್ದೀವಿ. ಅಂತಹ ಇಬ್ಬರು ಶ್ರೇಷ್ಠ ಚೇತನಗಳಿಗೆ ಎಲ್ಲ ಹಿರಿಯರು ಹೇಳಿದಂಗೆ ಭಗವಂತ ಅವ್ರಿಗೆ ಸದ್ಗತಿ ಕೊಟ್ಟೇ ಕೊಡ್ತಾನೆ. ನಮ್ಮ ಕರ್ತವ್ಯ ಅವರಿಗೆಲ್ಲ ರೀತಿಯ ಸದ್ಗತಿ ಆಗಲಿ ಅಂತ ಎಲ್ಲರ ಪರವಾಗಿ, ಇಡೀ ಸಂಘ ಪರಿವಾರದ ಪರವಾಗಿ ನಾನು ಅತ್ಯಂತ ಶ್ರದ್ಧಾಂಜಲಿಯ ಸಮರ್ಪಣೆಯನ್ನು ನಾನು ಮಾಡ್ತೀನಿ. ನಾಗಭೂಷಣ ಭಟ್ರಿಗೂ ನಂದು ಪರಿಚಯ ಬಿಫೋರ್ RSS, ಅಂದರೆ ನಾನು RSS ಬರೋಕ್ಕೆ ಮೊದಲು. RSS ಅವ್ರು ನನಗೆ ತಿಳಿಸ್ಲಿಲ್ಲ. ಅವ್ರ ಪರಿಚಯ ಆಯಿತು, ಅವ್ರ ಸಂಪರ್ಕ ಆಯಿತು. ಅವರ ಸಮಾಜದಲ್ಲಿ ನಿಕಟ ಸಮಾಜದಲ್ಲಿ 2 ವರ್ಷ ಇದ್ದೆ. ನಾನು PUC ಮತ್ತು ಇದರಲ್ಲಿ ಬ್ರಾಹ್ಮಣ ಶಾಸ್ತ್ರ ನಾನು ಓದ್ತಾ ಇದ್ದೆ. ಆಗ 2 ವರ್ಷ ವಾರಣನಾಗಿದ್ದೆ. ನಾನು ಅವಾಗ ಅಲ್ಲಿನ ಯೂನಿಯನ್ ಪ್ರೆಸಿಡೆಂಟ್, ಬ್ರಾಹ್ಮಣ ಶಾಸ್ತ್ರ ಯೂನಿಯನ್ ಪ್ರೆಸಿಡೆಂಟ್, ನಾನು ಸ್ಟೂಡೆಂಟ್ ಯೂನಿಯನ್ ಪ್ರೆಸಿಡೆಂಟ್. ಇವರು ವಾರಣರು. ನನಗೂ ಅವರಿಗೂ ಬಹಳ ನಿರಂತರವಾದ ನಿಕಟ ಸಂಪರ್ಕ. ನನಗೆ RSS ಗೊತ್ತಿಲ್ಲ, ಅವರು RSS ಬಂದು ನನಗೇನು ಗೊತ್ತಿಲ್ಲ. ಅವರಿಗೂ RSS ನನಗೇನು ಹೇಳಿಲ್ಲ. ಆದರೆ RSS ಹೇಳಿಲ್ಲ, ಅವರು RSS ಪದ್ಧತಿಯನ್ನು, ಸಂಸ್ಕೃತಿಯನ್ನು ತೋರಿಸ್ಕೊಟ್ರು. ಅದು RSS ಪದ್ಧತಿ ಸಂಸ್ಕೃತಿಯಿಂದ ಮುಂದೆ ನನಗೆ ಗೊತ್ತಾಯಿತು. ಅವಾಗೇನು ಗೊತ್ತಾಗಲಿಲ್ಲ. 20 ರೂಮ್ ಇತ್ತು ನಮ್ಮದು. 20 ರೂಮಿಗೂ ನನಗೆ ಕೂರಿಸ್ಕೊಂಡ್ರು, ನನ್ನ ಪಟ್ಟಿ ಮಾಡಿಸಿದ್ರು. ಕೊಠಡಿ ಪ್ರಮುಖಕ್ಕೆ ಮಾಡಬೇಕಪ್ಪ ಅಂತ. ಒಂದು ಕೊಠಡಿ 4-5 ಜನ ಇರೋರು. ಪ್ರತಿಯೊಬ್ಬರು ಕೊಠಡಿ ಪ್ರಮುಖ ಮಾಡಿದ್ರು. ಏನು ನಮಗೇನಿದ್ರೆ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ. ಕೊಠಡಿ ಪ್ರಮುಖರು. ಆ ಕೊಠಡಿ ಪ್ರಮುಖರು ಬೈಠಕ್ 15 ಸತಿ ಆಗೋದು. ಈಗ ಅದು ಬೈಠಕರ ಶಬ್ದ, ಅವಾಗ ಬೈಠಕರ ಶಬ್ದ ಗೊತ್ತಿರಲಿಲ್ಲ. ಅವರನ್ನು ಆಗೋದು. ಅದನ್ನು ಅವರಿರೋದು ಒಂದು 2 ವಾರಕ್ಕೂ ನೀನು ತೊಗೊಂತಂತ ಇದ್ದು. ಬಹುಶಃ ಇದು ಅನೇಕ ಜನ ಗೊತ್ತಿಲ್ಲ. ನಾಗಭೂಷಣ ಭಟ್ರು ನನ್ನ ಸಂಬಂಧ, ನಾನು RSS ಮೊದಲ ಸಂಬಂಧ. RSS ಹೇಳೋಕ್ಕಿಂತ RSS ಪದ್ಧತಿ, ಸಂಸ್ಕೃತಿ, ಧರ್ಮವನ್ನು ನನಗವರು ಕಲಿಸ್ಕೊಟ್ಟಿದ್ದು. ಅವರನ್ನು ನೋಡಿದ್ದೆ. ಆ ಸಮಯದಲ್ಲಿ ಅವರ ಸರಳತೆ, ಅವರ ಆತ್ಮೀಯತೆ, ಅವರ ಕಠೋರತೆ, ಅವರ ವಿಶಾಸ್ತ್ರ ಪ್ರಿಯತೆ, ಇದೆಲ್ಲವನ್ನು ನಾನು ಗಮನಿಸಿದ್ದೆ. ಆದರೆ ಇದಕ್ಕೂ RSS ಲಿಂಕ್ ಇರೋದು ನನಗೂ ಇದು ಗೊತ್ತಿಲ್ಲ. ಮುಂದೆ ನಾನು ಸಂಘದ ಕಾರ್ಯಕರ್ತನಾದ ಮೇಲೆ ಬೈ ಡೇ 1 ಅವ್ರ ಜವಾಬ್ದಾರಿಗಿಂತ ನಾನು ಸದಾ ಟೆಕ್ನಿಕಲಿ ನನ್ನ ಮೇಲೆ ಜವಾಬ್ದಾರಿ. ಆದರೆ ನನಗೆ ಅವರ ಬಗ್ಗೆ ಬಹಳ ವ್ಯಕ್ತಿಗತವಾದ ಶ್ರದ್ಧೆ, ಗೌರವ. ಆದರೆ ಅವರು ಮಾತ್ರ
ನನ್ನ ಸ್ಥಾನಕ್ಕೆ ಕೊಡಬೇಕಾದಂಥ ಮಹತ್ವ ಕೊಟ್ಟು ನನ್ನನ್ನು ಯಾವತ್ತೂ ಅವರು ಗೌರವವಾಗಿ ನೋಡುವಂಗೆ ಅವ್ರು ನಡ್ಕೊಳ್ತಾ ಇದ್ರು. ಆ ಥರ ಒಂದು ಶ್ರೇಷ್ಠವಾದ ವ್ಯಕ್ತಿತ್ವ ನಾಗಭೂಷಣ್ ಭಟ್. ಶೇಷಾದ್ರಿಗಳು ನನ್ನಂತೂ ಕೂಡ ಈ ಥರ ಸ್ವಲ್ಪ ಸಂಘಟನೆಯಲ್ಲಿ ಬಂದಾಗಿತ್ತು. ನಾನು ಶುಗರ್ ಫ್ಯಾಕ್ಟ್ರಿ SBM ಬ್ರಾಂಚಲ್ಲಿ ಇದ್ದೆ. ಅವಾಗ ಅವರಲ್ಲಿ ಕೆಲಸ ಮಾಡ್ತಾ ಇದ್ದು, ವೈಟ್ ಬ್ರಿಡ್ಜಲ್ಲಿ ಕೆಲಸ ಮಾಡ್ತಿದ್ದೆ. ಅಂಥ ಸಮಯದಲ್ಲಿ ಅವಾಗಲೇ ಶುಗರ್ ಫ್ಯಾಕ್ಟ್ರಿ ಸಾಕಷ್ಟು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಂಥ ಕಾಲ. ಅಂಥ ಕಾಲದಲ್ಲೂ ಅಲ್ಲಿರುವಂಥ ಪ್ರಮುಖರು ಬ್ಯಾಂಕ್ಗೆ ಬರ್ತಾ ಇದ್ದವರು ಇವರ ವ್ಯಕ್ತಿತ್ವದ ಬಗ್ಗೆ, ಇವರ ಪ್ರಾಮಾಣಿಕತೆ ಬಗ್ಗೆ, ಇವರ ಶಿಸ್ತಿನ ಬಗ್ಗೆ ಯಾರು ಚಕಾರ ಎತ್ತಿದ್ದಿಲ್ಲ. ನಾನು ತಿಂಗಳಿಗೆ 1 ಬಾರಿ 2 ಬಾರಿ ಮಧ್ಯಾಹ್ನ ಅವ್ರ ಮನೆ ಊಟಕ್ಕೆ ಹೋಗ್ತಿದ್ದೆ. ಆಶ್ಚರ್ಯ ಅಂದರೆ ಬೇವಿನ ಎಲೆ ಸಾರು ಮಾಡಿ ಸಿಹಿ ಸಾರನ್ನು ಕೊಡಿಸ್ತಾ ಇದ್ರು ಮನೆಯವರು. ಒಂದ್ಸರಿ ಸಾರು ಕೊಡಿಸಿದ್ರು, ಭಾಳ ಚೆನ್ನಾಗಿದೆ ಅಂದರೆ. ಹೇಗಿದೆ ಕೇಳಿದ್ರು, ಮನೆ ಭಾಳ ಚೆನ್ನಾಗಿದೆ ಅಂದರೆ. ಇದು ಯಾವ್ದು ಸಾರು ಗೊತ್ತಾಯ್ತು ಅಂತ ಗೊತ್ತಿಲ್ಲ. ಬೇವಿನ ಎಲೆ ಸಾರು ಇಷ್ಟು ಚೆನ್ನಾಗಿದೆಯಲ್ಲ ಅಂತ. ಅವರು ಅಯ್ಯಂಗಾರ್ ಮನೆತನ ಈ ಥರ ಪಾಕದಲ್ಲಿ ಭಾಳ ಪ್ರವೀಣರು. ಬೇವಿನ ಎಲೆಯನ್ನು ಒಣಗಿಸಿ ಇದು ಮಾಡಿ ಅದನ್ನು ಹುರಿದು ಪುಡಿ ಮಾಡಿ ಸಾರು ಮಾಡಿದ್ರೆ ಅದರ ಆರೋಗ್ಯ ಅಂಶ ಇರುತ್ತೆ, ಅದಕ್ಕೆ ಕಹಿ ಅಂಶ ಇರಲ್ಲ ತಿನ್ನೋಕೆ. ಈ ಥರ ಬಹುಶಃ ಇದೀ ಕುಟುಂಬಕ್ಕೆ ಗೊತ್ತಾಗಿದ್ರೆ ಮನೆಯವರು ಅದಕ್ಕೆ ಮಾಡುತ್ತಿದ್ರು ಏನೋ ಗೊತ್ತಿಲ್ಲ ನನಗೆ. ಅಂದರೆ ಈ ಥರ ಒಂದು ಮನೆಯಲ್ಲಿ ಹೆಂಡತಿ ಒಬ್ಬಳೇ ಮಗಳವರಿಗೆ, ಅದರ ಮನೆಯಲ್ಲಿ ಇವರ ಬಗ್ಗೆ ಇವರು ಸಂಘ ಕಾರ್ಯ, ಇವರು BMS ಸಂಘ ಕಾರ್ಯ ಮಾಡೋದು ಭಾಳ ಉತ್ಕೃಷ್ಟವಾದ ಅವ್ರ ವ್ಯಕ್ತಿತ್ವ. ಅವರದಕ್ಕೆ ಪೂರ್ವಕವಾಗಿ ಮನೆಯಲ್ಲೂ ಅವರು ಇರ್ತಿದ್ರು. ನಾನು ತಿಂಗಳಿಗೆ 2 ಬಾರಿ ಮನೆಗೆ ಹೋಗ್ತಿದ್ದೆ. ಆವಾಗ ನಾನು ತಾಲೂಕು ಕಾರ್ಯವಾಹ, ಆದರೆ ಅವರು ನನ್ನ ಜೊತೆ ಭಾಳ ಅತ್ಯಂತ ಅನುಶಾಸನಬದ್ಧವಾಗಿ ನಡ್ಕೊಳ್ಳೋದು. ನನಗೆ ಅವ್ರ ಬಗ್ಗೆ ಭಾಳ ವ್ಯಕ್ತಿತ್ವದ ಅರಿವಿತ್ತು ನನಗೆ. ಅವಾಗ ಮೇಷ್ಟಿದ್ದಾಗಲೂ ಎಲ್ಲರೂ ಇದ್ದಾಗಲೂ ಕೂಡ ಯಾವುದೇ ಕಾರ್ಯಕ್ರಮ ಮಾಡೋದು BMS ಮಾತಾಡೋದು ಯಾರು ಅಂದರೆ ಶೇಷಾದ್ರಿ, ಎಲ್ಲ ಸಂಘಟನೆಯಿಂದ ಮಾತಾಡೋದು ಅಂದರೆ. ಆದರೆ ಚುನಾವಣೆ ಸಮಯದಲ್ಲಿ ಅವ್ರದ್ದೆಲ್ಲ ಮೊನ್ನೆ ಲೇಖನವನ್ನು ನೋಡಿದ್ದೀವಿ. ರಿಪ್ಪನ್ಪೇಟೆಗೆ ಹೋಗಿದ್ರು, ಅವ್ರಿಗೆ ಉಳ್ಕೊಳ್ಳೋಕೆ ಒಂದು ಜಾಗ ಕೊಟ್ಟರು. ಆ ಜಾಗದಲ್ಲಿ ಕ್ರಿಮಿಕೀಟಗಳು ಉಳ್ಕೊಳ್ಳೋಕ್ಕಾಗಲ್ಲ. ಆದರೆ ಅವ್ರ ಜೊತೆ ಕಾರ್ಯಕರ್ತರು ಇವರು ಆರಾಮಾಗಿರೋದು ನೋಡಿ ಏನು ಇವ್ರ ವ್ಯಕ್ತಿತ್ವ ಅಂತ. ಸೊ ಹೀಗೆ ನಾಗಭೂಷಣ್ ಭಟ್ರಲ್ಲಿ, ಶೇಷಾದ್ರಿಗಳಲ್ಲಿ ಬೇಸಿಕಲಿ ಒಬ್ಬ ಸ್ವಯಂ ಸೇವಕ ಹೇಗೆ ನಡ್ಕೋಬೇಕು ಆ ರೀತಿ ಕೊನೆಯವರೆಗೂ ನಡ್ಕೊಂಡಿತ್ತು. ನಾವು ಯಾರ್ಯಾರು ಅವರಿಬ್ಬರ ಸಮಾಸಕ್ಕೆ ಬಂದಿದ್ದೀವಿ, ಅವರು ಏನು ವ್ಯಕ್ತಿತ್ವವನ್ನು ನಮಗೆ ತೋರಿಸ್ತಾ ಇದ್ರು, ನಮಗೆ ದರ್ಶನ ಮಾಡುತ್ತಾ ಇದ್ರು, ಆ ವ್ಯಕ್ತಿತ್ವ ಇವತ್ತು ನಾವು ಏನಾದರೂ ಪ್ರಕಟ ಮಾಡಿ ನಮ್ಮಿಂದ 4 ಜನಕ್ಕೆ ಆ ರೀತಿ ಪ್ರೇರಣೆ ಸಿಕ್ಕಿದರೆ ಈ ಶ್ರದ್ಧಾಂಜಲಿ ಅತ್ಯಂತ ಸಾರ್ಥಕ ಅಂತ ಅನಿಸುತ್ತೆ. ಅತ್ಯಂತ ಸಾರ್ಥಕ. ಹೇಳಿ ಶೇಷಾದ್ರಿ BMS ಅಲ್ಲಿ ಕೆಲಸ ಮಾಡ್ತಾ ಇದ್ರು. BMS ಕಾರ್ಮಿಕ ಸಂಘಟನೆ, ಇಲ್ಲಿರೋ ಅನೇಕ ಜನಕ್ಕೆ ಸಂಘ ಗೊತ್ತಿಲ್ಲದೇನೂ ಇರ್ಬೋದು. BMS ಕಾರ್ಮಿಕರ ಅಧಿಕಾರಕ್ಕಾಗಿರೋದು ಅಂತ. ಆದರೆ ಟೆಂಗ್ರೇಜಿಯವರ ಸೂತ್ರವೇ ಕೇವಲ ಕಾರ್ಮಿಕರ ಅಧಿಕಾರಕ್ಕಾಗಿ BMS ಅಲ್ಲ. ಉಳಿದ ಎಲ್ಲ ಯೂನಿಯನ್ಗಳು ವರ್ಕರ್ಸ್ ವರ್ಲ್ಡ್ ಯುನೈಟ್ ಅಂತಂದ್ರೆ ಟೆಂಗ್ರೇಜಿಯವರು ವರ್ಕರ್ಸ್ ಯುನೈಟ್ ದಿ ವರ್ಲ್ಡ್ ಅಂತ ಹೇಳಿದರು. ಈ ಒಂದು ಸಂದೇಶವನ್ನು ಇಟ್ಕೊಂಡು BMS ಅಲ್ಲಿ ಜೀವನ ಸಮರ್ಪಣೆ ಮಾಡಿ ಕೆಲಸ ಮಾಡೋದು ಅನೇಕ ಜನ ಇದ್ದಾರೆ. ಅದನ್ನು ಶೇಷಾದ್ರಿಗಳು ಅತ್ಯಂತ ಮುಖ್ಯವಾಗಿ ನಮಗೆ ನಮ್ಮ ಪ್ರಾಂತದಲ್ಲಿ ಕಾಣ್ತಾರೆ. ಅದರ ಶ್ರೇಷ್ಠವಾಗಿ. ಹಾಗಾಗಿ BMS ಸಾಮಾನ್ಯ ಕಾರ್ಯಕರ್ತರು ಕೇವಲ ನಮ್ಮ ಅಧಿಕಾರಕ್ಕೆ ಹೋರಾಟ ಮಾಡ್ತೀವೋ, ಸಮಾಜ ಹಿತಕ್ಕಾಗಿ ಹೋರಾಟ ಮಾಡ್ತೀವೋ, ಸಮಾಜ ಹಿತಕ್ಕಾಗಿ ಯೋಚನೆ ಮಾಡ್ತೀವೋ, ಹೀಗೆ ಆತ್ಮನೋ ಮೋಕ್ಷಾಯ ಜಗದ್ಹಿತಾಯುಷ ಇದು ಎರಡನ್ನೂ ಇಟ್ಕೊಂಡು ಯೋಚನೆ ಮಾಡುವಂಥ BMS ಆ ರೀತಿ ಆದರ್ಶವಾಗಿ ಇದ್ದಂಥವ್ರು ಶೇಷಾದ್ರಿಗಳು. ಆ ಆದರ್ಶ ನಮ್ಮದಾಗ ಆಗಿಸ್ಕೋತೀವ, ಅವಾಗ ಈ ಶ್ರದ್ಧಾಂಜಲಿ ಅರ್ಥ ಇದೆ ಅನಿಸುತ್ತೆ. ಅದೇ ರೀತಿ ನಾಗಭೂಷಣ್ ಭಟ್ರು ಶಿವಮೊಗ್ಗ ನಗರದಲ್ಲೇ ಹೆಚ್ಚವರು ಕೆಲಸ ಮಾಡಿದ್ರು. ಆದರೆ ಅವರ ವ್ಯಕ್ತಿತ್ವ ಶಿವಮೊಗ್ಗದ ಹತ್ರ ಬಂದವರು ಅನೇಕ ಜನಕ್ಕೆ ಗೊತ್ತಿದೆ. ಅವರು ಬೆಂಗಳೂರಿಗೆ ಹೋದ ಸಮಯದಲ್ಲೂ ಮೊದಲು ನಟರಾಜ್ ಬಾಬು ಜೊತೆ ಬಹಳ ವಿಶೇಷ ವ್ಯಾವಹಾರಿಕ ಸಂಬಂಧ ಜಾಸ್ತಿ ಇದ್ದಿದ್ದು, ಸಂಘಟನೆಗಳಿಂದ ಇವರೇ ಅವರನ್ನು ಗಮನಿಸ್ತಾ ಇದ್ರು, ನೋಡ್ತಾ ಇದ್ರು. ನಾನು ಮತ್ತೂರಿಗೆ ಬನ್ನಿ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಅಂತ 10 ಬಾರಿ ಹೇಳಿದ್ದೀನಿ. ಅವರು ಒಪ್ತಾ ಇರಲಿಲ್ಲ. ಒಂದ್ಸತಿ ಅಂತೂ ನಿಮ್ಮ ಕಾರ್ಯಾಲಯ ವ್ಯವಸ್ಥೆ ಮಾಡಿದ್ದೀವಿ, ನಾನು ಪ್ರಾಂತಪಚಾರಕ್ಕೂ ಮಾತಾಡ್ತೀನಿ. ಏನಯ್ಯ ಏನು ಹೇಳ್ತಾ ಇದ್ದೆ ನೀನು ಸಹಪ್ರಾಂತ ಕಾರ್ಯ ಸಂಘಕ್ಕೆ ಕೊಡೋದು ಕಲಿಸ್ಕೊಡ್ಬೇಕು, ಸಂಘದಿಂದ ಪಡ್ಕೊಳ್ಳೋದು ಹೇಳ್ಕೊಡ್ತಾ ಇದೆಯಲ್ಲ, ಈ ರೀತಿ ಯೋಚನೆ ಮಾಡ್ತಾ ಇದ್ದು. ಅವರ ಕೊನೆಯ ಆಸೆಯನ್ನು ನಟರಾಜ್ ಬಾಬು ಹೇಳಿದರು. ಹಿಂದೂ ಕೂಡ ಈಗ 8-10 ವರ್ಷದ ಹಿಂದೆ ತನ್ನ ವಿಷಯ ಆಯಿತು. ಅವ್ರ ಕುಟುಂಬದಿಂದ ಸ್ವಲ್ಪ ಹಣ ಬಂತು. ಹಣದ ಒಂದು 2 ಲಕ್ಷ ಹಣ ಬಂತು. ಸೊ ನನಗೆ ಕರೆದರು. ನಾನು ಅವರೊಂದು ಅರಮನೆ ಇತ್ತು, ಕಳೆದ 50 ವರ್ಷದಿಂದ ಒಂದೇ ರೂಮ್ ಅರಮನೆಯಲ್ಲಿ ಇತ್ತು. ಅಲ್ಲಿಗೆ ಹೋಗಿದ್ದೆ ನಾನು. ನೋಡಪ್ಪ, ನನಗೆ ಸ್ವಲ್ಪ ಹಣ ಬಂದಿದೆ, ನಮ್ಮನ್ನೆಲ್ಲ ಬೆಳೆದವರು ಕಷ್ಟಪಟ್ಟವರು
ಕೃಷ್ಣಪ್ಪರು ತುಂಬ ಆಪ್ಯಾಯಮಾನದ್ದು ಗುರುಕುಲ, ಪ್ರಬೋಧಿನಿ ಗುರುಕುಲ, ಅದಕ್ಕೊಂದು ಲಕ್ಷ ನಾನು ಕೊಟ್ಬಿಡ್ತೀನಿ, ನಾನು ತೊಗೊಂಡು ಹೋಗ್ಬಿಡು, ಮತ್ತು ಎಲ್ಲೂ ನಾನು ಕೊಟ್ಟಿದ್ದೀನಿ ಅಂತ ಹೇಳಬಾರ್ದು, ಏನು ಹೇಳಬಾರ್ದು, ಹಾಗೆ ಅಂತೆಲ್ಲ ಹೇಳಿ, ನೀವು ಹೇಳೋದೆಲ್ಲ ಹೇಳಿ ಕೊಡಿ, ನಾನು ಹಿರಿಯ ಗಮನಕ್ಕೆ ತರ್ತೀನಿ ಅಂತಂದೆ. ಅದಾದಮೇಲೆ ಕೃಷ್ಣಪ್ಪನವ್ರು ಹೊಸಳ್ಳಿಗೆ ಬಂದಿದ್ರು ಒಂದು ತಿಂಗಳಾದ ಮೇಲೆ. ನಾನು ಆ ಕೃಷ್ಣ ಮಠರು ಬರೀ ಕೇಳಿ ಕೃಷ್ಣಪ್ಪ ಬರ್ತಾ ಇದ್ದಾರೆ, ನೀವೇ ಅವರಿಗೆ ನಮಸ್ಕಾರ ಮಾಡಿ ಕೊಟ್ಬಿಡಿ ಅಂತೇಳಿ ಅವತ್ತು ಕೊಡಿಸಿ ಕೃಷ್ಣಪ್ಪನವ್ರಿಗೆ ಆಶೀರ್ವಾದ ಮಾಡಿಸಿ ಹೊಸಳ್ಳಿಯಲ್ಲಿ ಒಂದು ವೇದೋಕ್ತ ಆಶೀರ್ವಾದ ಮಾಡಿಸಿ ಎಲ್ಲ ಮನೆಗೆ ಅದು ಗುರುಕುಲಕ್ಕೆ ತಲುಪಬೇಕು, ಗುರುಕುಲಕ್ಕೆ ತಲುಪಬೇಕು, ನೀವು ಬಂದುಬಿಡ್ಬೇಕು, ನೀವೇ ಒಂದು ದಿವಸ ಅಲ್ಲಿ ಇರಬೇಕು. ನೀವು ಮತ್ತೆ ಅದನ್ನೇ ಹೇಳ್ತಾ ಇದೆಯಾ, ಎಲ್ಲಿಗೂ ಪ್ರಕಟ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ, ಖಂಡಿತ ಪ್ರಕಟ ಆಗೋದು, ಬನ್ನಿ ಬಲವಂತ ಮಾಡಿ ಗುರುಕುಲಕ್ಕೆ ಕರ್ಕೊಂಡು ಹೋಗಿ ಅವ್ರನ್ನ ಎಲ್ಲರದಲ್ಲಿ ಸಣ್ಣ ಅನೌಪಚಾರಿಕ ಕಾರ್ಯಕ್ರಮ ಕೊಡಿಸಿ, ಅವರು ಕೊಡೋದು ಬೇಡ ಅಂತ ಹೇಳಿದ್ದೇನೆ, ಗೊತ್ತಾಗೋದು ಬೇಡ ಅಂತ ಹೇಳಿದ್ದಕ್ಕೆ ನಮ್ಮ ಶಿಕ್ಷೆಗೆ ನಮಗೇನು ಸಿಕ್ತು ಅಂದರೆ ಅವತ್ತು ಒಂದು ದಿವಸ ಅವತ್ತಿನ ಊಟ ಎಲ್ಲ ಖರ್ಚಿನಿಂದ 25 ಜಾತಿ ಕೊಟ್ಟರು. ಅಂದರೆ ಈ ರೀತಿಯಾದ ಅತ್ಯಂತ ವ್ಯಕ್ತಿತ್ವ ಬಡತನದಲ್ಲಿ. ಅದು ಇನ್ಶೂರೆನ್ಸ್ ಏಜೆಂಟ್ ಆಗಿತ್ತು. ನಮ್ಮ ಮತ್ತೂರಿನಲ್ಲಿ ನನಗೆ ಗೊತ್ತಿರೋ ಹಾಗೆ ಇನ್ಯಾರು ಕೊಟ್ಟಿದ್ರೆ ಗೊತ್ತಿಲ್ಲ, ಒಂದೇ ಒಂದು ಪಾಲಿಸಿ ನಮ್ಮತ್ತ ತೊಗೊಂಡಿದ್ದು ಅಂದರೆ ನನ್ನ ಮಗನು. ನನ್ನ ಮಗ ಕೆಲಸಕ್ಕೆ ಸೇರಿದಾಗ ಪಟಾಬಿ ನಿಮ್ಮ ಮಗನೊಂದು ಪಾಲಿಸಿ ನಾನು ಕೊಡ್ಬೇಕು ನೀನು ಅಂತ. ಆದರೆ ಉಲ್ಟಾ ಅಂದರೆ ನಮ್ಮ ಮತ್ತೂರಿನಲ್ಲಿ ಯಾರ್ಯಾರು ಪಾಲಿಸಿ ಕೊಡೋಕೆ ಹೋಗಿದ್ದಾರೋ ಅವ್ರದ್ದು ಯಾರತ್ತೂ ಪಾಲಿಸಿ ತೊಗೊಂಡಿಲ್ಲ. ಪಾಸು ಇದ್ದಾನಲ್ಲಪ್ಪ, ಪಾಸು ಕೊಡಿ, ನನಗೆ ಯಾಕೆ ಕೊಡೋಕೆ ಬರ್ತೀರಿ, ಅಲ್ಲಿ ಅವನು ಕಾರ್ಯಕರ್ತ ಅಲ್ಲ ಅವನಿಗೆ ಕೊಡಿ ಅಂತ ನಾನು ಕೇಳಿದೆ. ಅನಕೃಷ್ಣ ಮಠರಿಗೆ ಎಲ್ರಿಗೂ ಹಂಗೆ ಹೇಳ್ತಾ ಇದ್ರೆ ನನ್ನಂತ ನೀವೇ ಇಲ್ಲ ಕಣ, ನಿಮ್ಮ ಮಗಂದು ನಿಮ್ಮನ್ನೇ ನಂಗೆ ಬರಬೇಕು, ಇಷ್ಟು ಮಟ್ಟಿಗೆ ಪ್ರೀತಿ ಅವ್ರದ್ದು ಆ ವಾತ್ಸಲ್ಯ ಇತ್ತು. ಹಾಗೆ ಮತ್ತು ಅನೇಕ ಜನಕ್ಕೆ ಅನುಭವ ಇದೆ. ಯಾರೋ ಅನೇಕ ಜನಕ್ಕೆ ನಾಗಭೂಷಣ ಮಠ ಬಗ್ಗೆ ಸಂಘದವರಲ್ಲ, ಸಂಘವನ್ನು ಇಷ್ಟಪಡದೇ ಇದ್ದವರು ಮತ್ತೂರಲ್ಲಿ ಇವತ್ತು ಇದ್ದಾರೆ, ಅದರ ಸಜ್ಜನರು ಇವತ್ತು ಇದ್ದಾರೆ ಮತ್ತೂರಲ್ಲಿ. ಅಂಥವ್ರು ನಾಗಭೂಷಣ ಮಠ ಬಗ್ಗೆ ಒಳ್ಳೆ ವ್ಯಕ್ತಿತ್ವ ಇದೆ. ಅದಕ್ಕೆ ಕಾರಣ ಅಂದರೆ ಅಲ್ಲಿ ಕೋಟೆ ಇರುತ್ತೆ, ಆ ಜಾಗದಲ್ಲಿ ವೋಟ್ ಮಾಡ್ಬಿಟ್ಟು ರೋಡು ಡಿವಿಟಿಯಲ್ಲಿ ಇದ್ದವರಿಗೆ ಅವಾಗ ಮತ್ತೂರು ಸವಾಸ ಇದ್ದರು. ನಾಗಭೂಷಣ ಮಠ ಗೊತ್ತಿದ್ದಾರೆ. ಇವತ್ತು ಬೆಳಗ್ಗೆ ಹೊರಟ ನಾನು ಪುರೋಹಿತರ ಮನೆಯಿಂದ ಹೊರಟೆ, ನಾನು ಬೆಳಿಗ್ಗೆ ಅವ್ರ ಮೇಲೆ ಕಾರ್ಯಕ್ರಮ ಹೋಗಿದ್ದೆ. ನಾಗಭೂಷಣ ಮಠ ಹೋಗಿದ್ದಾರೆ, ಶ್ರದ್ಧಾನು ಅವ್ರು ಹೋಗಿದ್ದಾರೆ, ಗೊತ್ತಾಗಿದೆ, ನಾನು ಬರ್ತಿದ್ದೆ, ನಮ್ಮಲ್ಲಿ ಕಾರ್ಯಕ್ರಮ ಇದೆಯಲ್ಲ ಅಂತ. ಈ ರೀತಿಯಾದ ವ್ಯಕ್ತಿತ್ವ ಯಾರ ತಾನು ಮತ್ತೊಂದು ಪಾಲಿಸಿಟ್ಟುಕೊಂಡಿಲ್ಲ. ಅಂದರೆ ಅತ್ಯಂತ ತೃಪ್ತವಾದ ಜೀವನ ಏನಿದೆ ಅದನ್ನು ಸಂತೃಪ್ತವಾದ ಜೀವನ. ನಾನು ನಮ್ಮೆಲ್ಲರಿಗೂ ವಿನಂತಿ ಮಾಡೋದು, ನಾವು ನಮ್ಮನ್ನು ಅವಲೋಕನ ಮಾಡ್ಕೋಬೇಕಾಗಿರೋದು, ಶೇಷಾದ್ರಿಗಳು ಮತ್ತು ನಾಗಭೂಷಣ ಮಠರು ಇಬ್ಬರೂ ಕೂಡ ಯಾರ ವ್ಯಕ್ತಿಗತವಾಗಿ ಯಾವುದೋ ವ್ಯಕ್ತಿ ಅಂತ ಇಟ್ಕೊಂಡು ಏನು ಮಾಡಿಲ್ಲ. ಅವ್ರ ಪಟ್ಟ ಆಗಲಿಲ್ಲೋ ಇನ್ನೊಬ್ಬರಲ್ಲೋ XYZ ಅಂತ ಯಾರಿಗೂ ಏನು ಮಾಡಿಲ್ಲ. ಅವರೆಲ್ಲರಲ್ಲೂ ಕೂಡ ಇದು ಸಂಘದ ಕಾರ್ಯ, ಇದು ಸಮಾಜ ಕಾರ್ಯ, ಸಂಘದ ವ್ಯವಸ್ಥೆಗೆ ಅನುಗುಣವಾಗಿ ನಾನು ಮಾಡಿದ್ದೀನಿ ಅಂತ. ಇವತ್ತು ನಾವೇನಾದರೂ ಅವ್ರನ್ನ ನೆನೆಸ್ಕೊಂಡು ಅವರ ಜೀವನ ನಮ್ಮದು ತಗೋಬೇಕು ಅಂದರೆ ನಾವು ಸಂಘ ಕೇಂದ್ರಿತವಾಗಿ ಸ್ವಯಂ ಸೇವಕರಿಗೆ ಸಂಘವೇ ಸರ್ವಸ್ವ, ಸಂಘ ಏನಾಡುತ್ತೋ ಅದೇ ಪರಮೋಚ್ಚ ಧರ್ಮ ನಮಗೆ. ಆ ರೀತಿಯಾಗಿ ಯೋಚನೆ ಮಾಡುವಂಥ ದೃಷ್ಟಿ ನಮಗೆ ಇವತ್ತಿನ ಶ್ರದ್ಧಾಂಜಲಿ, ನಮಗೆ ಆ ಪ್ರೇರಣೆ, ಆ ಬದ್ಧತೆ, ಆ ಸಂಕಲ್ಪ ನಮ್ಮದಾದರೆ ಬಹುಶಃ ನಾಗಭೂಷಣ ಶೇಷಾದ್ರಿಗಳು ಅತ್ಯಂತ ಇನ್ನು ಆನಂದವಾಗಿ ಮುಂದಿನ ಮೋಕ್ಷಕ್ಕೆ ಹೋಗ್ತಾರೋ ಅಥವಾ ಮತ್ತೆ ಕಾರ್ಯೆಯಿಂದ ಆಗಬೇಕು ಅಂತ ಇನ್ನೊಂದು ದೇಹ ಧರಿಸಿ ಬರ್ತಾರೋ ಇನ್ನು ಹೆಚ್ಚು ಸಂತೋಷವಾಗಿ ಯೋಚನೆ ಮಾಡ್ತಾರೆ ಅನಿಸುತ್ತೆ. ಮೊನ್ನೆ ಹಿರಿಯ ಕೃಷ್ಣಮೂರ್ತಿ ಹೇಳಿದರು ಪಂಚಪ್ಯಾರೆ ಅಂತ. ನಾಗಭೂಷಣ ಭಟ್ರು, ದಿವಾಕರ ಭಾಗವತರು, ಪ್ರಾಣೇಶು, ವಿ ರಾಮಸ್ವಾಮಿ, ವಿಶ್ವತ್ತು, ಈ 5 ಜನ ಪಂಚಪ್ಯಾರೆ ಅಂತ ಅವ್ರಿದ್ದಿದ್ದು. ಎಲ್ಲ ಕಾಲದಲ್ಲೂ ಒಂದು ಊರಿನಲ್ಲಿ, ಒಂದು ಮನೆಯಲ್ಲಿ, ಒಂದು ಸಂಸ್ಥೆಯಲ್ಲಿ, ನಮ್ಮ ಸಂಘಟನೆಯಲ್ಲಿ ಸೇರಿಕೊಂಡಿದ್ದೆ. ಈ ಥರ ಒಂದಷ್ಟು ವ್ಯವಸ್ಥೆ ಇರಲೇಬೇಕು. ಇದ್ದರೆ ಆ ಸಂಘಟನೆ ಚೆನ್ನಾಗಿ ನಡೀತಾ ಇದೆ. ಎಲ್ಲವೂ ಬರೀ ಅಫಿಷಿಯಲ್ ನಡೆಯೋದಿಲ್ಲ. ಈ ರೀತಿ ಜಹಾಕಂ ವಹಾಂ ಅನ್ನೋ ಹಾಗೆ ಇದ್ದವು. 92ರಲ್ಲಿ ಶಿವಮೊಗ್ಗದಲ್ಲಿ OTC ಸಂಘದ ಶಿಬಿರ, ಪಂಚಾಂಗ ಅಂತ ಸಂಘದಲ್ಲಿ ಬೆಳಿಗ್ಗೆ ಉಪಹಾರ ಕೊಡ್ತಾರೆ. ಮೊದಲ ಅದೇ ವಾರಕ್ಕೆ 6 ದಿವಸ ಅದೇ ಅಂತ ಅನ್ನದ ಗಂಜಿ ಇದ್ದಂಗೆ ಅದು ತಿನ್ನೋದು ಬಹಳ ರುಚಿ ತಂದಿಸ್ತಾರೆ ಅಂತ. ಆ ಪಂಚಾಂಗಕ್ಕೆ ಅತ್ಯಂತ ಶ್ರೇಷ್ಠ ಮಹತ್ವ ತಂದುಕೊಟ್ಟಿದ್ದು 97 ನಾಗಭೂಷಣ ಭಟ್ರು. ಆ ಪಂಚಾಂಗಕ್ಕೆ ಏನೇನು ಹಾಕ್ಬೋದು, ಅದಕ್ಕೆ ಗೋಡಂಬಿನೂ ಹಾಕ್ಬೋದು, ತುಪ್ಪ ಹಾಕ್ಬೋದು, ಇನ್ನೊಂದು ಹಾಕ್ಬೋದು, ಅದಕ್ಕೊಂದು ಶ್ರೇಷ್ಠ ಮಾನ್ಯತೆ ತಂದುಕೊಟ್ಟಿದ್ದು. ಹಾಗೆ ಎಲ್ಲರೂ ಈಗ ಪಂಚಾಂಗ ಅಂತಂದರೆ ಯಾರಿಗೂ ತಕರಾರಿಲ್ಲ. ಹಾಗೆ ಪಂಚಾಂಗಕ್ಕೊಂದು ಟ್ರೇಡ್ ಮಾರ್ಕ್ ಕೊಟ್ಟವರು, ಒಂದು ಗುಡ್ ವಿಲ್ ಕೊಟ್ಟವರು ನಾಗಭೂಷಣ ಭಟ್ರು. ಹೀಗೆ ಅನೇಕ ರೀತಿಯಲ್ಲಿ ವ್ಯಕ್ತಿತ್ವ. ಶೇಷಾದ್ರಿಗಳದಂತೂ ಅಂತಾಕ್ಷರದಲ್ಲಿ ನಿಂತ್ಕೊಂಡವರ ಸರಳತೆ, ಅವರ ಆರ್ಥಿಕ ನಟರಾಗುತ್ತಿರುವ ಆರ್ಥಿಕ ಶುಚಿತೆ, ಇದಿಬ್ಬರಲ್ಲೂ ನಮಗೆ ಎದ್ದು ಕಾಣುತ್ತೆ. ಒಬ್ಬ ಬೇಸಿಕ್ ಸ್ವಯಂ ಸೇವಕನಿಗೆ ಏನೇನು ಬೇಸಿಕ್ ಗುಣಗಳು ಬೇಕು, ಇಬ್ಬರಲ್ಲೂ ಕೂಡ ನಾವು ಎಷ್ಟು ಪಟ್ಟಿ ಮಾಡಿದ್ರು ಕೂಡ ಆ ಪಟ್ಟಿ ಕಾಣುತ್ತೆ. ಆ ರೀತಿ ಸರ್ವೇಶಾಂ ಅವಿರೋಧೇನ, ಎಲ್ಲರನ್ನೂ ಪ್ರೀತಿಸುವಂಥದ್ದು, ಎಲ್ಲರ ದೋಷಗಳನ್ನು ಹೊಟ್ಟೆಯಲ್ಲಿ ಹಾಕ್ಕೊಂಡು ಎಲ್ಲರ ಗುಣಗಳನ್ನು ಕೊಂಡಾಡ್ತಾ ನಾವು ಸಂಘ ಅಂದ್ಕೊಂಡು ಎಲ್ಲರನ್ನೂ ಜೋಡಿಸ್ಕೊಂಡು ಹೋಗುವಂಥ ಅವರಿಬ್ಬರ ವ್ಯಕ್ತಿತ್ವ
ಆ ಸರಳತೆ, ಆ ಶ್ರೇಷ್ಠ ಸ್ವಯಂ ಸೇವಕತ್ವ ನಮ್ಮದಾಗಲಿ, ನಮ್ಮೆಲ್ಲರಿಗೂ ಆ ಇಬ್ಬರ ಚೇತನದ ಆ ವ್ಯಕ್ತಿತ್ವದ ಜೀವನ ನಮಗೆ ಪ್ರೇರಣೆ ಆಗಲಿ ಅಂತ ನಾನು ಆಶಿಸ್ತಾ, ನಾವೆಲ್ಲರೂ ಆ ದಿಕ್ಕಲ್ಲಿ ಯೋಚನೆ ಮಾಡೋಣ. ನಾವು ಅವರು ಇನ್ನೂ ಮಾಡಬೇಕಂತ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಣ ಅಂತ ಪ್ರಾರ್ಥನೆ ಮಾಡ್ತಾ, ಇಬ್ಬರೂ ಚೇತನಗಳಿಗೆ ಭಗವಂತ ಮತ್ತೊಮ್ಮೆ ಯಾವ ಪರಮಲೋಕ ಅವರಿಗೆ ಪ್ರಾಪ್ತವಾಗಿರ್ಬೇಕೋ ಪ್ರಾಪ್ತವಾಗಿ ಭಗವಂತ ಅನುಗ್ರಹಿಸಲಿ. ಅಕಸ್ಮಾತ್ ಇಲ್ಲ ಭಗವಂತ ಅಂಥವ್ರನ್ನೇ ಕಳಿಸಿ ಈ ಕಾರ್ಯವನ್ನು ಮುಂದುವರಿಸಬೇಕು ಅಂದರೆ ಅವ್ರು ಯಾವ್ದಾದ್ರು ರೂಪದಲ್ಲಿ ಬರಲಿ ಅಂತ ಆಶಿಸ್ತಾ, ಸಂಘದ ಪರವಾಗಿ ಅತ್ಯಂತ ಶ್ರದ್ಧಾಂಜಲಿ ನುಡಿ ನಮಗಳನ್ನು ನಾನು ತಮ್ಮ ಪ್ರೇಮ ಮಾಡ್ತೇನೆ.